ಪಾದಬುಡದಲ್ಲಿ ಬಿದ್ದು ನನ್ನನ್ನೇ ಧ್ಯಾನಿಸ್ತಾ ಇದ್ದೀಯೆ. ಮ್ಲಾನ ವದನನಾಗಿದ್ದೀಯೆ. ನೇತ್ರದಲ್ಲಿ ಅಶ್ರು ಧಾರೆ ಸುರಿಸ್ತಾ ಇದ್ದೀಯೆ. ಆಶ್ಚರ್ಯ ಆಗುತ್ತದೆ. ಹಿಂದೊಮ್ಮೆ ಇಂಥದ್ದೇ ಸಂದರ್ಭ ಬಂದಾಗ ದುರುಳನಾದಂತಹ ಮಹಿಷನನ್ನು ಮರ್ತಿಸಿ ನಿಮಗೆಲ್ಲರಿಗೂ ಸುಖವನ್ನು ತಂದು ಕೊಟ್ಟವಳು ನಾನಿದ್ದೇನೆ. ಆದರೆ ಮತ್ತೇನಾಯಿತು? ಯಾಕೆ ಈ ಪರಿಚಿಂತೆ? ಏನಾಯಿತು ಹೇಳ್ತೀಯ? ಜನರಿಗೆ ಬಿದ್ದಾಗ ಧನುಜ ಮಹಿಷ್ಣಿಗಿಂತ ಜನರಿಗೆ ಬಿದ್ದಾಗ ಧನುಜ ಮಹಿಷನಿಗಿಂತ ಗಣಪರಾಕ್ರಮಿ ಶುಂಭನು ಧನುಜ ಮಹಿಷನಿಗಿಂತ ಗಣಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ನಾಗವನ್ನು ಬಾರಿಸುವ ಕರೆದು ಅಮ್ಮ ಮುಕ್ಕೋಟಿ ದೇವತೆಗಳು ನಿನ್ನನ್ನು ಧ್ಯಾನಿಸುವುದಕ್ಕೆ ಕಾರಣ ಉಂಟಮ್ಮ. ಏನು ಮಗು? ಈಗಾಗಲೇ ಮಹಿಷ ಎನ್ನುವಂತಹ ದಾನವನ್ನು ಕೊಂದು ಮಹಿಷಾಮರ್ದಿನಿ ಆದವಳು ತಾಯಿ. ಹೌದು. ಆದ್ರೆ ಇಂದು ಮಹಿಷನಿಗಿಂತ ಹೆಚ್ಚಿನಂತಹ ಸಾಮರ್ಥ್ಯವುಳ್ಳಂತಹ ಶೋಣಿತಾಪುರದವರಿಯಾದಂತಹ ಶುಂಭದಾನವ ಏಕಾಏಕಿಯಾಗಿ ನಾಗಲೋಕದ ಮೇಲೆಗೆ ದಾರಿಯಿಟ್ಟು ನಮ್ಮನ್ನೆಲ್ಲ ದಾರುಗಿಡಿಸಿ ಗದ್ದುಗೆಯನ್ನೇರಿ ಕುಳಿತಿದ್ದಾರೆ ತಾಯಿ. ಹಾಗಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು ನಮ್ಮನ್ನ ರಕ್ಷಿಸಬೇಕು, ಗದ್ದುಗೆಯಿಂದ ಕಾಪಾಡಬೇಕು ತಾಯಿ. ಸುರಪ ಕರುಣಿಸುದಲ ಭಯವನ್ನು ನುಡಿದಳು ಕಿರಿದು ಸಮಯದಿ ಕರಿದು ದೈತ್ಯರ ನೆರವಿಯನು ಪೊರೆಯುವನು ನಿಮ್ಮನು ಮರೆಯ ಮಾತಲ್ಲ. ಕಿರಿದು ಸಮಯದಿ ಕರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ಕುಯಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನು ಕುಯಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗಿರುವುದೆನುತ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಲ ಆ ಮರುಗದಿರು ಸುರಪಾಲ. ಮರುಗುವಂತಹ ಅಗತ್ಯ ಇಲ್ಲ. ಯಾವ ಕಾಲಕ್ಕಾದರೂ ಯಾವ ಕ್ಷಣಕ್ಕಾದರೂ ಮಕ್ಕಳಂಥ ನಿಮ್ಮ ಪಾಲಿಗೆ ಕಷ್ಟ ಎನ್ನುವುದು ಒದಗಿ ಬಂತು ಅಂತಾದ್ರೆ ತಾಯಿಯಾಗಿ ಪರಿಹಾರ ಮಾಡಬೇಕಾದವಳು ನಾನೇ. ಹಾಗೆ ಶುಂಭನಿಂದಲೇ ಆಗಿ ನಿಮ್ಮ ಪಾಲಿಗೆ ಕಷ್ಟ ಒದಗಿ ಬಂದಂತಹ ಸಂದರ್ಭ ಕಿರಿದು ಸಮಯದಲ್ಲಿ ಎಲ್ಲ ದೈತ್ಯರನ್ನ ತೆಗೆದು ನಿಮ್ಮ ಪಾಲಿಗೆ ಸುಖವನ್ನುಂಟು ಮಾಡುತ್ತೇನೆ. ಆದರೊಂದು ಮಕ್ಕಳೇ, ನೀವು ಹೀಗೆ ಇರುವುದಲ್ಲ. ವೇಷಾಂತರದಿಂದ ವಿಶೇಷವಾದಂತಹ ಪ್ರಾಣಿ ಪಕ್ಷಿಗಳ ರೂಪವನ್ನು ಧರಿಸಿ ತುಹಿನಾದ್ರಿಯನ್ನು ಸೇರಿಕೊಳ್ಳಿ. ಅಲ್ಲಿಯೇ ನಿಂತು ಸದಾಕಾಲ ನನ್ನನ್ನು ಧ್ಯಾನಿಸ್ತಾ ಶ್ರೀದೇವಿಯ ಮಹಾತ್ಮೆಯನ್ನ ನೋಡುತ್ತಾ ನೋಡುತ್ತಾ ಕಾಲಕ್ಷೇಪವನ್ನು ಮಾಡುತ್ತಾ ಇರಿ. ಶೀಘ್ರದಲ್ಲಿ ನಿಮ್ಮ ಸಂಕಷ್ಟ ಪರಿಹಾರ ಆಗುತ್ತದೆ. ಜಯ 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 ಜಯ. ಅಭಯವನ್ನು ಕೊಟ್ಟದ್ದಾಯಿತು. ಇಷ್ಟು ದಿನಗಳ ಕಾಲ ಕೇವಲ ಶಕ್ತಿಯಿಂದಲಾಗಿ ದಾನವನ್ನ ಮರ್ದಿಸ್ತಾ ಇದ್ದದ್ದು ಹೌದು. ಆದರೆ ಈಗ ಹಾಗಾಗಲಾರದು. ಕೇವಲ ದೈಹಿಕ ಬಲವೊಂದೇ ಅಲ್ಲ, ಬೌದ್ಧಿಕ ಬಲವನ್ನು ಹೊಂದಿದವರಿದ್ದಾರೆ ರಕ್ಕಸರು. ಹಾಗಾಗಿ ಅವರೆಲ್ಲರನ್ನ ತರಿಯಬೇಕು ಅಂತಾದ್ರೆ ಹೀಗೆ ಅಲ್ಲ, ಯೋಚಿಸಿ ಮುಂದೆ ಸಾಗಬೇಕಾಗುತ್ತದೆ. ನೋಡೋಣ ಹೇಗೆ ಮುಂದೆ ಸಾಗುವುದು.
ಎಂದು ಯೋಚಿಸಿ ಮಗ ಮಾಗೆ ದೈತ್ಯ ಒಂದು ಮೋಹಿಸಿ ಸರಿಗೆ ಯೋಚಿಸಿ ಮಗ ಮಾಗೆ ದೈತ್ಯರ ಸರಿಯ ಎಂದು ಯೋಚಿಸಿ ಮಗ ಮಾಗೆ ದೈತ್ಯರೊಂದವ ಮೋಹಿಸಿ ಪರಿಗೆ ದೈತ್ಯರೊಂದವ ಮೋಹಿಸಿ ಪರಿಗೆ ಯೋಚಿಸಿ ಮಗ ಮಾಗೆ ದೈತ್ಯರ ಪರಿಗೆ ಸುಂದರಾಂಗವತ್ತಳೆ ಅಂದು ಕೌಶಿಕಿಯಾಗಿ ಸುಂದರಾಂಗವತ್ತಳೆ ಅಂದು ಕೌಶಿಕಿಯಾಗಿ ನಿಂದಳು ಮೆರೆವ ಕದಂಬ ವನದೊಳಂದು ನಿಂದಳು ಮೆರೆವ ಕದಂಬ ವನದೊಳಂದು ಸುಂದರಗವತಳೆ ಒಂದು ಗುಡಿಗೆಯಾಗಿ ನಿಂದಳು ಮೆರೆವ ಕದಂಬವನದೊಳಂದು ನಿಂದಳು ಮೆರೆವ ಕದಂಬವನದೊಳಂದು ಯೋಚಿಸಲೇಬೇಕು. ಕಾರಣ ಎನ್ನುವುದುಂಟು. ಇಷ್ಟು ದಿನಗಳ ಕಾಲ ಶಕ್ತಿಯಿಂದ ಅವರನ್ನೆಲ್ಲ ಕೊಂದು ಹಾಕಿದ್ದಬಹುದು. ಆದರೆ ಬೌದ್ಧಿಕ ಬಲದ ಜೊತೆಗೆ ಎಲ್ಲ ಬಲವನ್ನು ಹೊಂದಿಕೊಂಡಿರುತ್ತಾರೆ, ದೈವ ಬಲವನ್ನು ಹೊಂದಿದವರಿದ್ದಾರೆ. ಮಕ್ಕಳಾದಂತಹ ತ್ರಿಮೂರ್ತಿಗಳಿಂದಲೂ ವರವನ್ನು ಪಡೆದುಕೊಂಡವರಿದ್ದಾರೆ ಅವರು. ಅಂತಾದ ಮೇಲೆ ಯೋಚಿಸುವುದು ಹೇಗೆ? ಸಮಸ್ತ ಲೋಕಾಂತರದಲ್ಲಿ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಹರಡಿಕೊಂಡು ಬಿದ್ದಿರುವಂತಹ ಎಲ್ಲ ರಕ್ಕಸರನ್ನ ಒಂದೆಡೆ ಸೇರಿಸಬೇಕು ಅಂತಾದ್ರೆ ಮೋಹಕವಾದಂತಹ ವಶ್ಯವಾಗುವಂತಹ ರೂಪ ಎನ್ನುವುದು ಬೇಕು. ಯಾವತ್ತೂ ರಕ್ಕಸರು ವಿಷಯಾಸಕ್ತರಾಗಿರ್ತಾರೆ, ಯಾವ ವಿಷಯಕ್ಕೆ ಮೋಹವಶರಾಗುತ್ತಾರೆ ಅದನ್ನು ಯೋಚಿಸಬೇಕಾಗುತ್ತೆ.